ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಕುರಿತು ಈ ಒಂದು ಪತ್ರಿಕೆ ಹೇಳಿಕೆಯನ್ನ ಓದಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು 150 ಕೋಟಿ ಲಂಚದ ಮಾತನ್ನ ಅವರು ವಾಪಸ್ ತಗೊಳ್ಬೇಕು. ನಾನು ಅದು ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಇಸ್ಲಾಂ ಧರ್ಮ ಸ್ಥಾಪನೆಯಾಗಿದ್ದು ಕ್ರಿಸ್ತಿ ಶಕ ಪೂರ್ವ 570ರಲ್ಲಿ ಪ್ರವಾದಿ ಮೊಹಮ್ಮದರಿಂದ ಅಧ್ಯಕ್ಷರೇ. ಈ ಮಾತನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಅಂದ್ರೆ, ಆ ಸಮಯದಲ್ಲಿ ಮದೀನಾ ಯೂನಿವರ್ಸಿಟಿ ಓಪನ್ ಕಟ್ಟೆಯಲ್ಲಿ ನಡೀತಾ ಇತ್ತು ಅಧ್ಯಕ್ಷರೇ. ಮದೀನಾ ಯೂನಿವರ್ಸಿಟಿ ಅದರ ಜೊತೆ ಅಷ್ಟೇ ಪುರಾತನವಾದಂತ ಅಲ್ ಅಜರ್ ಯೂನಿವರ್ಸಿಟಿ ಕೈರೋ ಅಧ್ಯಕ್ಷರೇ, ಯೂನಿವರ್ಸಿಟಿ ಆಫ್ ಅಲ್ ಕುರಾನ್ ಕಿಯೋ ಇವುಗಳಿಗೆ ಅಧ್ಯಕ್ಷರೇ ಇದು ಉಲ್ಲೇಖ ಇಲ್ಲಿ ಕೂತಿದ್ದೇವೆ. ಸರ್ 10 ನಿಮಿಷ ಮುಗಿಸ್ತೀನಿ ಸರ್. ಬೇರೆ ಪ್ರಪಂಚಕ್ಕೆ ಆಸಕ್ತಿ ನನಗೂ ಇದೆ. ಇದು ಸಮಯವಲ್ಲ ಸಚಿವರೇ, 10 ನಿಮಿಷ ವಿಶೇಷವಾಗಿ ನಾವಿಲ್ಲಿ ಕೂತಿದ್ದೇವೆ. ಮಾತು ಕೇಳಬೇಕು. 10 ನಿಮಿಷ ಮಾತಾಡಿದ್ರು ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಟು ದ ಪಾಯಿಂಟ್ ಇತ್ತು, ಕರೆಕ್ಟ್ ಇತ್ತು. ತಾವು ಮಾತಾಡಿ. ಅಲ್ಲ ಸರ್, ಯೂನಿವರ್ಸಿಟಿ ಬೇಡ ಸರ್. ಆ ಸಮಯದೊಳಗೆ ಈ ಜಗತ್ತಿನೊಳಗೆ ಮೊಟ್ಟ ಮೊದಲಿಗೆ ವಕ್ಫ್ ಅಂತ ಹೇಳಿ ಪ್ರಾರಂಭ ಆಗಿದ್ದು. ಆ ಕಾರಣಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ನನ್ನ ಡಿಮ್ಯಾಂಡ್ ಏನಿದೆ, ಏನು ಖುರಾನಿನ ಮುಗಿಸಿ 5 ನಿಮಿಷ. ಇಸ್ಲಾಂ ಸ್ಟಾರ್ಟೆಡ್ ಎಟ್ 570 ಅಂತ ರಾಂಗ್ ಗೊತ್ತಿಲ್ಲ. ಸ್ಪೀಕರ್ 622 AD. 5 ನಿಮಿಷ ಸರಿಪಡಿಸುವ ಅವ್ರು ಹೇಳೋ ಟೈಮ್ಗೆ ಹುಟ್ಟಿರ್ಲಿಲ್ಲ. One should not go wrong in I will rectify. Islam, ನಿಮ್ಮ ಇನ್ಫಾರ್ಮೇಶನ್ ಹೇಳ್ತೇನೆ. ಇಸ್ಲಾಂ ಸ್ಟಾರ್ಟೆಡ್ at 622, not 570. 572 620. ಬಿಡಿ, ನಾನು ರೆಕ್ಟಿಫೈ ಮಾಡ್ತೇನೆ. ತಪ್ಪಿದ್ರೆ ನಾನು ತಿದ್ಕೋತೀನಿ. ತಾವು ಹಿರಿಯರು ಆಯ್ತು. ನಾವು ಮೊದಲೇ ಮಾತಾಡ ಕೊಡೋದೇ ವಿರಳ. 5 ನಿಮಿಷ ತಾವು ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕು? ಮಾನ್ಯ ಅಧ್ಯಕ್ಷ, ವಕ್ಫಿನ ಬಗ್ಗೆ ಖುರಾನಿನ 114 ಚಾಪ್ಟರ್ಗಳಲ್ಲಿ ಉಲ್ಲೇಖವಿಲ್ಲ. ಡೈರೆಕ್ಟ್ ಈಗ ಸಂವಿಧಾನದಲ್ಲೂ ಕೂಡ ಎಲ್ಲಿ ವಕ್ಫಿನ ಉಲ್ಲೇಖವಿಲ್ಲ. ಆದರೂ ಕೂಡ ಸ್ವತಃ ಮುಸ್ಲಿಮರೇ ನಂಬತಕ್ಕಂತ ಖುರಾನಿನಲ್ಲಿಲ್ಲ. 130 ಕೋಟಿ ಜನ ಪೂಜೆ ಮಾಡ್ತಕ್ಕಂತ ಸಂವಿಧಾನದಲ್ಲಿಲ್ಲ. ಮಾಹಿತಿಯಲ್ಲಿ ಚರ್ಚೆ ಮಾಡಿ ನೀವು ಮಾತಾಡ್ರಿ ಅಧ್ಯಕ್ಷ. ಸರ್ ಚಂದ್ರಶೇಖರ್ ಮಾತಾಡಿ. ನಿಮ್ ಕೇಳೋದು ಚರ್ಚೆ ಮಾಡಿ. ನೀವು ಮಾತಾಡಿ, ಒಬ್ಬರು ಚರ್ಚೆ ಮಾಡಿ. ನೀವು ಮಾಹಿತಿ ಇಲ್ಲ, ಕೂತ್ಕೊಳ್ಳಿ ಸರ್. ಚನ್ನಬಸವ ಮಾತಾಡಿ ಸರ್. 10 ನಿಮಿಷ ಮಾಹಿತಿ ಇಲ್ಲ. ಏನ್ ಅಧ್ಯಕ್ಷರೇ, 10 ನಿಮಿಷ ಸ್ಟಡಿ ಮಾಡಿ. ನೀವು ಸ್ವಲ್ಪ ಸ್ಟಡಿ ಮಾಡಿ. ಸಮಯ ಕೊಡಲ್ಲ ಅಂತ ನಾನು ಕೂಡ್ತೀನಿ. ಸ್ಟಡಿ ಮಾಡಿ. ಅವಕಾಶ ಕೊಟ್ಟರೆ ಸ್ಟಡಿ ಮಾಡಿ ಕೂತ್ಕೊಂಡು 5 ನಿಮಿಷ ಅವಕಾಶ ಸ್ಟಡಿ ಮಾಡಿ. ನಿಮ್ಗೆ ಮಾಹಿತಿ ಇಲ್ಲ, ಮಾತಾಡಬೇಡಿ. ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ನೀವು ಸ್ವಲ್ಪ ಸ್ಟಡಿ ಮಾಡಿ. ನೆಕ್ಸ್ಟ್ ಮಾತಾಡಿ. ಚನ್ನಬಸವ ಮಾತಾಡಿ. ಏನ್ ಮಾತಾಡ್ತೀನಿ ನೀವು? ಅದ್ರ ಬಗ್ಗೆ ನಾನು ಕೂತ್ಕೊಂಡು ಚರ್ಚೆ ಹೇಳಿ. ಅಲ್ಲ, ಒಂದ್ ನಿಮಿಷ ರೀ. ರಾಂಗ್ ಇನ್ಫಾರ್ಮೇಶನ್ ಖುರಾನ್ ಕೊಡಬಾರ್ದು. ಹೌದು, ಅದನ್ನೇ ಚೇಂಜ್ ಮಾಡುವ ಓದಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ. ಕರ್ಕೊಂಡು ಹೋಗುದಿಲ್ಲ. ಅಲ್ಲಿ ಇಮ್ರಾನ್ ಓದಂತ ಹೇಳ್ರಿ. ವಕ್ಫ್ ಬಗ್ಗೆ ಏನ್ ಹೇಳ್ತದೆ ಹೇಳ್ತಾರೆ. ಓಕೆ, ಚರ್ಚೆ ಅದೀಗ ಚರ್ಚೆ ಮಾಡೋ ವಿಚಾರ ಅಲ್ಲ. ಮಾತಾಡಿ. ಚನ್ನಬಸವ ಬೇಗ ಮಾತಾಡಿ. ಕುರಾನ್ ಓದಿದಾರ ಅವರು? ಮೊನ್ನೆ ಅಧ್ಯಕ್ಷರೇ, ನಿಮಗೂ ಅಧ್ಯಕ್ಷರೇ ಆಯ್ತು. ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ವಿಷಯ ಅಲ್ಲ. ಅವರ ನಿಮ್ಮ ಕಚೇರಿ ಕರ್ಕೊಂಡು ಕೂತ್ಕೊಂಡು ಎಲ್ಲ ಮಾಹಿತಿ ಕರೆಕ್ಟ್ ಆಗಿ ಕೊಡುವ. ಕೂತ್ಕೊಳ್ಳಿ. ಈಗ ಅಲ್ಲಿ ಚನ್ನಬಸವ ಮಾತಾಡಿ. ಮೊನ್ನೆ ಅಧ್ಯಕ್ಷ, ಆಯ್ತು. ವಕ್ಫಿನ ವಿಚಾರದಲ್ಲಿ ಚನ್ನಬಸವ ಮಾತಾಡಿ. ಅವಕಾಶನ ಮಾಡಿಕೊಟ್ಟಿದ್ದೀರಿ, ಅಭಿನಂದನೆ. ಮಾಡ್ತೀವಿ. ಸೀನಿಯರ್ ಮೆಂಬರ್ ತಾವು. ನಾ ಏನು ಮಾತಾಡಿ. ಆಯ್ತು. ನಾನು ಶಾಸಕನಾಗ 3 ವರ್ಷ ಆಯ್ತು. ಚನ್ನಬಸವ ಶಾಸಕನಾಗ ಬಹುತೇಕ ನಾನು
ನಾನು MLA ಆದಾಗ ನೀವು MLA ಆದಾಗ ನಾ 7ನೇ 8ನೇ ಕ್ಲಾಸ್ ಇರ್ಬೇಕು. ಆಯ್ತು ಕೂತ್ಕೊಳ್ಳಿ ಶರಣ್ ನಾವು ಮಾತಾಡ್ತಕ್ಕಂಥವ್ರಿಗೆ ತಾವು ಸಪೋರ್ಟ್ ಮಾಡ್ಬೇಕು. ಸರ್ ಕೂತ್ಕೊಳ್ಳಿ. ನೀವು ಸೀನಿಯರ್ ಮೆಂಬರ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ಕೂತ್ಕೊಳ್ಳಿ. ಈಗ ನೀವು ಸೀನಿಯರ್ ಮೆಂಬರ್. ನೀವು ಐ ಆಮ್ ಕರೆಕ್ಟಿಂಗ್. ನೀವು ಹೇಳ್ತಾ ಇದ್ದೀರಾ ನಾವು ಮಾತಾಡಿದ್ದು ಖರೇನೇ ಅಂತ ಸರ್ಟಿಫಿಕೇಟ್ ಕೊಟ್ಟು ಮಾತಾಡ್ತಾ ಇಲ್ಲ ಸರ್. ಐ ಆಮ್ ಕರೆಕ್ಟಿಂಗ್ ಯು. ಇಫ್ ಐ ಆಮ್ ರಾಂಗ್ that ಬೇಕಾದ್ರೆ ಮಾಡಿ. ಶರಣ್ ಸಲಗಾರ್ ಆಯ್ತು, ನಿಮ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ, ಅವ್ರಿಗೆ ಮಾಹಿತಿ ಜಾಸ್ತಿ ಇದೆ. ಕೂತ್ಕೊಳ್ಳಿ ಇಬ್ರು ಕೂಡ. ನೀವು ಮಾತಾಡ್ಕೊಂಡು ಮಾಹಿತಿ ಅವ್ರಿಗೆ ಚಾಲನೆ ಮಾತಾಡಿ. ನೀವು ಯಾರಡಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ವಕ್ಫಿಗೆ ಸಂಬಂಧಪಟ್ಟಂತ ಸಂಗತಿಗಳು ನಡೀತಾ ಇದೆ. ಆಯ್ತಾಯ್ತಲ್ಲ ಕೂತ್ಕೊಳ್ಳಿ. ಬಹಳಷ್ಟು ಸಂಗತಿಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ಬುಡಕ್ಕೆ ಬಂದಾಗ ನಾವು ಯೋಚನೆ ಮಾಡದೆ ಹೋದ್ರೆ, ಅದ್ರ ಬಗ್ಗೆ ಮಾತಾಡದೆ ಹೋದ್ರೆ, ಎಲ್ಲಿ ಮಾತಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡದೆ ಹೋದ್ರೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಜೊತೆಗೆ ಅವಾಗಲೇ ನಾನು ತುಂಬಾ ಮಾತಾಡಿದೆ. ವ್ಯತ್ಯಾಸ ಆಗಿದ್ರೆ, ಬೇಸರ ಆಗಿದ್ರೆ ಬೇಜಾರಾಗಿದ್ರೆ ಒಟ್ಟಾಳೆ ಹಾಕೊಂಬಿಡಿ. ಇಲ್ಲ ಇಲ್ಲ ಇಲ್ಲ. ಎರಡನೇ ಸಂಗತಿ, ವಕ್ಫ್ ಬೇಕಿತ್ತ ಅಂತೇಳಿ ಅನೇಕರು ಚರ್ಚೆ ಮಾಡ್ತಾರೆ. ಬೇಡ ಅಂತೇಳಿ ನನಗೂ ಕೂಡ ಅನಿಸಿದೆ. ಈಗಲ್ಲ, ಮುಂಚೆ ಏನು ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಅದು ಬೇಕಾ ಈ ದೇಶಕ್ಕೆ ಅಂತ ಯೋಚನೆ ಮಾಡಿದಾಗ ಬೇಡ ಅನ್ನೋಂಥ ಸಂಗತಿ ಇವತ್ತು ನನ್ನ ಮನಸ್ಸಲ್ಲಿ ಇರುವಂತ ಒಂದು ಸಂಗತಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.